ಬೆಳಗಿನ ತಿಂಡಿಗೆ ಇವತ್ತೊಂದು ಸ್ಪೆಷಲ್ ದೋಸೆಯೊಂದಿಗೆ ಬಂದಿದ್ದೀನಿ. ನೀರು ದೋಸೆ ಥರನೇ ಕಾಣ್ತಾ ಇದೆ ಅಲ್ವಾ? ಆದರೆ ಇದು ಸಿಂಪಲ್ ನೀರು ದೋಸೆ ಅಲ್ಲ, ಬಹಳ ವಿಶೇಷವಾದ ನೀರು ದೋಸೆ ಮತ್ತು ಒಂದು ವಿಶೇಷವಾದ ಚಟ್ನಿಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ವೀಕ್ಷಕರೇ, ಇನ್ನೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೋಡಿ, ನಾನು ಒಂದು ದೊಡ್ಡ ಲೋಟದಲ್ಲಿ 3/4 ಲೋಟ ದೋಸೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಈಗ ನೋಡಿ, ನಾನು ಸೌತೆಕಾಯಿನ ಹೆಚ್ಚುತ್ತಾ ಇದ್ದೀನಿ. ಈಗ ಗೊತ್ತಾಯ್ತಲ್ಲ ನಾನು ಯಾವುದರಿಂದ ಇವತ್ತು ದೋಸೆ ಮಾಡ್ತಾನೆ ಇದ್ದೀನಿ ಅಂತ ಹೇಳಿಬಿಟ್ಟು. ಹೌದು, ಈ ನಾವು ಬಣ್ಣದ ಸೌತೆ, ಗದ್ದೆ ಸೌತೆ ಅಥವಾ ಮಂಗಳೂರು ಸೌತೆ ಅಂತ ಏನು ಹೇಳ್ತೀವಿ, ಅದನ್ನು ಹಾಕಿಬಿಟ್ಟು ಇವತ್ತು ನಾನು ದೋಸೆ ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಸೌತೆಕಾಯಿಯ 1/4 ಭಾಗದಷ್ಟು ಭಾಗನ ನಾನು ಇಲ್ಲಿ ತಗೊಂಡಿದ್ದೀನಿ. ಮೊದಲು ಇದರ ತಿರುಳು ಮತ್ತು ಸಿಪ್ಪೆನ ತೆಕ್ಕೊಂಬಿಡೋಣ. ನಾನು ಸೌತೆಕಾಯಿಯ ಸಿಪ್ಪೆ ಸುಟ್ಟು ಹುಳಿ ಮಾಡುವಾಗಲೇ ನಿಮ್ಗೆ ಹೇಳಿದ್ದೆ, ಸೌತೆಕಾಯಿಯ ಯಾವ ಪಾರ್ಟನ್ನು ಸಹ ನಾವು ವೇಸ್ಟ್ ಮಾಡೋದಿಲ್ಲ. ಎಲ್ಲ ಪಾರ್ಟಿಂದ ನಾವು ವಿಧವಾದ ಅಡುಗೆಗಳನ್ನು ತಯಾರು ಮಾಡ್ತೀವಿ. ನೋಡಿ, ನಾನೀಗ ಸೌತೆಕಾಯಿ ತಿರುಳನ್ನು ತೆಕ್ಕೊಂಡೆ, ಬೀಜ ತೆಗೆದೆ, ಹಾಗೆ ಜೊತೆಲಿ ಸಿಪ್ಪೆನೂ ಸಹ ಪೀಲ್ ಮಾಡ್ಕೋತಾ ಇದ್ದೀನಿ. ಈಗ ಈ ಸೌತೆಕಾಯಿನ ನಾವು ತುರ್ಕೋಬೇಕು. ಸಣ್ಣದಾಗಿ ಹೆಚ್ಕೊಂಡ್ರೂ ಆಗುತ್ತೆ, ತುರ್ಕೊಂಡ್ರೆ ಅಕ್ಕಿ ಜೊತೆ ಸೇರಿಸಿ ರುಬ್ಲಿಕ್ಕೆ ತುಂಬ ಸುಲಭ ಆಗುತ್ತೆ, ಬಹಳ ಬೇಗ ನುಣ್ಣಗಾಗುತ್ತೆ. ನೋಡಿ, ಈಗ ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ. ನೆನೆಸಿಟ್ಟ ಅಕ್ಕಿ ಜೊತೆ ಹಾಕಿಬಿಟ್ಟು ನಾವು ಇದನ್ನು ನೀರು ದೋಸೆ ಹದಕ್ಕೆ ರುಬ್ಕೋಬೇಕು. ನೀರು ದೋಸೆ ಮಾಡಲಿಕ್ಕೆ ನಾವು ಎಷ್ಟು ನೀರು ಹಾಕ್ತೀವಿ ಅಷ್ಟೇ ನೀರು ಹಾಕಿಬಿಟ್ಟು ಅದೇ ಹದಕ್ಕೆ ಇದರ ಹಿಟ್ಟನ್ನು ಸಹ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ತಯಾರಾಗಿದೆ. ನುಣ್ಣಗೆ ರುಬ್ಕೋಬೇಕು, ನೆನಪಿರಲಿ. ಇಲ್ಲದೆ ಹೋದರೆ ದೋಸೆ ಎರಿಯುವಾಗ ತುಂಬ ಸಿಡಿಯುತ್ತೆ. ದೋಸೆ ಹಿಟ್ಟು ರೆಡಿಯಾಯಿತು. ಈಗ ವಿಶೇಷವಾದ ಚಟ್ನಿ ಯಾವುದು ಅಂತ ಯೋಚಿಸ್ತಿದ್ದೀರಾ? ನೋಡಿ, ಇವತ್ತು ನಾನು ಸೌತೆಕಾಯಿಯ ಸಿಪ್ಪೆಯಿಂದ ಒಂದು ರುಚಿಯಾದ ಆರೋಗ್ಯಕರವಾದ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಚಟ್ನಿ ಮಾಡಲಿಕ್ಕೆ 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು ಅರ್ಧ ಸ್ಪೂನಷ್ಟು ಧನಿಯಾನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಧನಿಯಾ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತಿದ್ದ ಹಾಗೆ 3 ಬ್ಯಾಡಗಿ ಮೆಣಸನ್ನು ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಣಮೆಣಸು ಹಾಕ್ಕೊಳ್ಳಿ. ಈಗ ನೋಡಿ, ಮೆಣಸು ಸಹ ಬೆಚ್ಚಗಾದ್ಮೇಲೆ ಹೆಚ್ಚಿಟ್ಕೊಂಡಂತಹ ಸೌತೆಕಾಯಿ ಸಿಪ್ಪೆನ ಹಾಕಿ ಚೆನ್ನಾಗಿ ಹುರಿಬೇಕು. ಸಿಪ್ಪೆ ಸ್ವಲ್ಪ ಮೆತ್ತಗಾಗಬೇಕು, ಹಾಗೆ ಅದು ಒಂದು ತನ್ನದೇ ಆದ ರೀತಿಯ ಘಮನ ಹೊರಗೆ ಬಿಡುತ್ತೆ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸರಿಗೆ ಹಾಕಿಬಿಟ್ಟು 1 ಕಡಿ ಕಾಯಿ ತುರಿನ ನಾನು ಹಾಕ್ತಾಯಿದ್ದೀನಿ. ಹಾಗೆ ಜೊತೆಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಳಿನೂ ಸಹ ಹಾಕಿಬಿಟ್ಟು ಇದನ್ನು ಚಟ್ನಿ ಹದಕ್ಕೆ ರುಬ್ಕೊಂಡಿದ್ದೀನಿ. ತೀರಾ ನುಣ್ಣಗಾಗಬೇಕಂತೇನಿಲ್ಲ. ಈ ಕಡೆ ಒಂದು ಬಾಣಲಿಲಿ ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ, ಉದ್ದಿನಬೇಳೆ ಹಾಗೆ ಕರಿಬೇವಿನ ಒಗ್ಗರಣೆನ ಮಾಡಿಕೊಂಡು ಈ ಒಗ್ಗರಣೆಗೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಚಟ್ನಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈ ಸೌತೆಕಾಯಿ ಸಿಪ್ಪೆಯಲ್ಲಿ ಎಷ್ಟೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ನಾವು ಸಾಂಬಾರು ಮಾಡುವಾಗ, ಮಜ್ಜಿಗೆ ಹುಳಿ ಮಾಡುವಾಗ ಸೌತೆಕಾಯಿ ಸಿಪ್ಪೆನ ತೆಗೆದು ಹಾಕಿಬಿಡ್ತೀವಿ. ಆದರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಟ್ನಿ ತುಂಬ ದಪ್ಪ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇದು ಚೆನ್ನಾಗಿ ಕುದಿಬೇಕು. ಹಾಗೆ ಉಪ್ಪು ಬೇಕಾದರೆ ಮತ್ತೆ ಸ್ವಲ್ಪ ಸೇರಿಸ್ಕೊಳ್ಳಿ. ಜೊತೆಲಿ ಒಂದು ಸಣ್ಣ ಬೆಲ್ಲದುಂಡೆನ ಹಾಕ್ಕೋಬೇಕು. ಇದು ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಮುಂದಿದ್ರೇ ಈ ಚಟ್ನಿ ರುಚಿಯಾಗೋದು. ಈ ಸೌತೆಕಾಯಿ ಸಿಪ್ಪೆಯಲ್ಲಿ ಬೀಟಾ ಕ್ಯಾರೋಟಿನ್ ಇದೆಯಂತೆ ನೋಡಿ. ಹಾಗೆ ವೈಟಮಿನ್ ಕೆ, ವೈಟಮಿನ್ ಸಿ ಹೇರಳವಾಗಿದೆ. ಮ್ಯಾಗ್ನೀಷಿಯಮ್, ಫೈಬರ್ಸ್ ಇರೋದ್ರಿಂದ ಇದು ಬೋನ್ ಹೆಲ್ತ್ಗೆ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಅದೇ ರೀತಿ ಸ್ಕಿನ್ ಹೆಲ್ತ್ಗೆ, ಐ ಹೆಲ್ತ್ಗೆ ಸಹ ಇದು ತುಂಬ ಸಹಾಯ ಮಾಡುತ್ತಂತೆ. ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಇದು ತುಂಬ ಒಳ್ಳೆಯದು. ನೋಡಿ, ಒಂದು ಕಡೆ ಚಟ್ನಿ ರೆಡಿಯಾಗಿದೆ, ಈ ಕಡೆ ನಾನು ದೋಸೆನ ಎರ್ಕೋತಾ ಇದ್ದೀನಿ. ಕಾವಲಿ ಕಾಯಿಸ್ಬಿಟ್ಟು ಕೊಬ್ಬರಿ ಎಣ್ಣೆ ಸವರಿ ನಾನೀಗ ದೋಸೆ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೊಂದು ಕ್ವೆಶ್ಚನ್ ಕೇಳಿದ್ದೆ. ಬಂಗಾರನ ಬಿಸಾಕ್ತೀವಿ, ಬೆಳ್ಳಿನ ನುಂಗ್ ಹಾಕ್ತೀವಿ, ಏನು? ಹೌದು, ಬಾಳೆಹಣ್ಣೆ ಅದರ ಉತ್ತರ. ನೋಡಿ, ಈಗ ದೋಸೆ ರೆಡಿಯಾಗಿದೆ. ಈ ದೋಸೆನ ನಾವು ಒಳಮೈ ಮೇಲ್ ಬರೋ ಹಾಗೆ ಮಡಿಸ್ಕೊಳ್ಳೋಣ. ನಿಮಗೆ ಮಸಾಲ ನೀರು ದೋಸೆ ವಿಡಿಯೋದಲ್ಲೇ ನಾನು ಹೇಳಿದ್ದೆ ನೀರು ದೋಸೆನ ಹೇಗೆ ಮಡಿಸ್ಬೇಕು ಅಂತ. ನೋಡಿ, ರುಚಿಯಾದ ವಿಶೇಷವಾದ ಸೌತೆಕಾಯಿ ಸಿಪ್ಪೆ ಚಟ್ನಿ ಹಾಗೆ ಸೌತೆಕಾಯಿ ದೋಸೆ ರೆಡಿ ಇದೆ. ಇದನ್ನು ನೋಡಿ, ಒಂದ್ರ ಮೇಲೊಂದು ಹಾಕಿದರೂ ಸಹ ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ವೀಕ್ಷಕರೇ, ಇವತ್ತಿನ ಒಗಟು ಏನು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ? ಇಲ್ಲಿದೆ ನೋಡಿ. ಬಿಳಿ ಸರ್ದಾರನಿಗೆ ಹಸಿರು ಮುಂಡಾಸ. ಉತ್ತರ ಏನಿರ್ಬೋದು? ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ವೀಕ್ಷಕರೇ. ಹಾಗೆ ಇದರ ಉತ್ತರನ ನನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.